ಕೊಲಿಜಿಯಂಲ್ಲಿ ದೊಡ್ಡ ದೊಡ್ಡ ಜಾತಿಗಳವರೇ ಇದ್ರೆ ಅವರೇನು ಭಗವಾನ್ ಬುದ್ಧರ ಅಥವಾ ಬಸವಣ್ಣವರ ಅವರು ಮೆರಿಟ್ನ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಕರೆಕ್ಟ್ ಕರೆಕ್ಟ್. ಒಂದು ಹಂತಕ್ಕೆ ಹೋದ್ಮೇಲೆ ನಾವು ಜಾತಿ ಬೇಡ ಅಂತ ಹೇಳ್ತಾರೆ. ಅವಶ್ಯಕತೆ ಇಲ್ಲ. ಆ ಜಾತಿ ಹೊಟ್ಟೋಗಿದ್ದಾರೆ ಅವರು, ಹೊಟ್ಟೋಗಿದ್ದಾರೆ. ಬರೀ ಮಂತ್ರಗಳು ಕೊಡ್ತೀರಾ ನೀವು ನನಗೆ? ಕ್ಯಾಸ್ಟ್ ಈಸ್ ಎ ರಿಯಾಲಿಟಿ ಪೀಸ್. ರಾಜಕೀಯ ಪ್ರಜ್ಞೆ ಬಂದರೆ ಮಾತ್ರ ನಾವು ಹಿಂದನ್ನ ಕಲಿತೀವಿ. ಈಗ ನೀವು ಜಡ್ಜ್ ಬಗ್ಗೆ ಮಾತಾಡ್ತಾ ಇದ್ರಿ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಾವು ಮೊನ್ನೆ ಪಾರ್ಲಿಮೆಂಟಲ್ಲಿ ಒಬ್ಬರು AIDMK ಅವರು MP ಅವರು ಹೇಳ್ತಾ ಇದ್ರು, ಈ ಥರ ಒಂದೇ ಸಮುದಾಯದ ಟೋಟಲ್ ಒಂದು 600 ಚಿಲ್ಲರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಇದ್ದಾರೆ. ಅದ್ರಲ್ಲಿ ಸುಮಾರು 400 ಅಷ್ಟು ಜಡ್ಜಸ್ ಒಂದೇ ಸಮುದಾಯದಕ್ಕೆ ಸೇರಿದ್ದಾರೆ. OBC ಅವರು ಒಂದು 30 ಜನ, ಒಂದಷ್ಟು ಜನ ಅಂತೆಲ್ಲ ಸಣ್ಣ ಹೌದು ಎಲ್ಲ ಡಬಲ್ ಡಿಜಿಟ್ಸಲ್ಲಿ ಹೇಳ್ತಾ ಇದ್ರು. ಸೊ ಈ ಸುಪ್ರೀಂ ಕೋರ್ಟ್ ಜಡ್ಜಸ್ ಮಾಡೋಕ್ಕೂ ಕೂಡ ಜಾತಿ ಲೆಕ್ಕಕ್ಕೆ ಬರುತ್ತಾ, ಅಥವಾ ಅಲ್ಲಿ ಆ ವ್ಯವಸ್ಥೆ ಹೆಂಗಿದೆ ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಸೆಲೆಕ್ಟ್ ಮಾಡಬೇಕಾದ್ರೆ? ನೋಡಿ, ಅದು ಕೊಲಿಜಿಯಂ ಅಂತ ಹೇಳ್ತಾರೆ ಅವರು. ಓಕೆ, ಕೊಲಿಜಿಯಂಲ್ಲಿ ಯಾರು ಇರ್ತಾರೆ ಅನ್ನೋದು ಇಂಪಾರ್ಟೆಂಟು. ಕೊಲಿಜಿಯಂಲ್ಲಿ ದೊಡ್ಡ ದೊಡ್ಡ ಜಾತಿಗಳವರೇ ಇದ್ರೆ ಅವರೇನು ಭಗವಾನ್ ಬುದ್ಧರ ಅಥವಾ ಬಸವಣ್ಣವರ ಅವರು ಬೇರೆಯವ್ರಿಗೆ ಅವಕಾಶ ಸಿಗಲ್ಲ. ಅವ್ರು ಏನು ಮಾಡ್ತಾರೆ ಅವಾಗ? ಮೆರಿಟ್ ಅಂತ ಹೇಳ್ತಾರೆ. ಮೆರಿಟ್ ಅಂದರೆ ಏನು? ಈಗ ಇಲ್ಲಿ ನೀವು ಯಾವುದೋ ಒಂದು ಮುನ್ಸಿಪಾಲ್ಟಿಗೆ ಕ್ಲರ್ಕ್ ಆಗಬೇಕಾದ್ರೆ ಎಕ್ಸಾಮ್ ಬರೀಬೇಕು. ಆದರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕಾದ್ರೆ ಎಕ್ಸಾಮ್ ಬರೆಯೋಂಗಿಲ್ಲ. ಅದು ನೇರ ನೇಮಕಾತಿ ಆಗ್ತದೆ. ನೇರ ನೇಮಕಾತಿ. ಓಕೆ, ಅಲ್ಲಿ ಎಕ್ಸಾಮೇ ಬರೆಯೋಂಗಿಲ್ಲ. ನಿಮ್ಮ ನಂಗೆ ಸೆಲೆಕ್ಟ್ ಮಾಡ್ಕೊಂಡು. ಯಾರು ಸೆಲೆಕ್ಟ್ ಮಾಡೋದು? ಅದು ಯಾರು ಸೆಲೆಕ್ಟ್ ಮಾಡೋರು? ಸೆಲೆಕ್ಟ್ ಮಾಡೋರು ನಾನೇ ಇದ್ದಾಗ ನನ್ನ ಜಾತಿಯವ್ರನ್ನ ನಾನು ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ, ಬೇರೆಯವ್ರನ್ನ ಯಾಕೆ ಮಾಡ್ಲಿ ನಾನು? ಅದು ರೆಕರಿಂಗ್ ಆಗ್ತಾನೆ ಇರುತ್ತೆ. ಹೌದು, ಈ ಮೆರಿಟ್ ಅಂತ. ಈಗ ನೀವು ಸುಪ್ರೀಂ ಕೋರ್ಟಲ್ಲಿ ನೋಡ್ಬಿಟ್ಟಿದ್ದು ಅಂತಂದ್ರೆ ತಾತ ಜಡ್ಜು, ಮಗ ಜಡ್ಜು, ಮೊಮ್ಮಗ ಜಡ್ಜು. ಹೆಂಗಾಗತ್ತದು? ಮೆರಿಟ್ ಒಂದೇ ಫ್ಯಾಮಿಲಿಯಲ್ಲಿ ಇದೆಯಾ ಹಂಗಾದ್ರೆ? ಮೆರಿಟ್ ಹಂಗಾದ್ರೆ ಡಿಫರೆನ್ಸ್ ಆಗೋದೇ ಅಲ್ವಾ? ಮೆರಿಟ್ ಅಲ್ಲಿ ಅವ್ರು ಮಾತ್ರನೇ ಇದ್ದಾರಾ? ಬೇರೆ ಸಮುದಾಯಗಳಿಲ್ವಾ? ಖಂಡಿತ. ನಾನು ಮೆರಿಟ್ನ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಕರೆಕ್ಟ್ ಕರೆಕ್ಟ್. ನಿಮಗೆ ಒಂದು ಹಿಡಿ ಮಣ್ಣಲ್ಲಿ ಮಡಕೆ ಮಾಡಿಕೊಡೋದು ಮೆರಿಟ್ ಅಲ್ವಾ? ಖಂಡಿತ ಸರ್, ಅದೊಂದು ಸ್ಕಿಲ್, ಅದೊಂದು ಮೆರಿಟ್. ಒಂದು ಹಿಡಿ ಕುರಿ ಬಂಡ ತಗೊಂಡು ಕಂಬಳಿ ಮಾಡೋದು ಮೆರಿಟ್ ಅಲ್ವಾ? ಖಂಡಿತ ಖಂಡಿತ ಸರ್. ಮಣ್ಣಿಟ್ಕೊಂಡ್ಬಿಟ್ಟು ನೀವು ಹೆಂಚು ಮಾಡೋದು ಇದಲ್ವಾ? ಸ್ಕಿಲ್ಲು. ಏನೋ ಒಂದು ಅದನ್ನ ಮುಟ್ಟೋಕ್ಕೂ ಸಾಧ್ಯವಿಲ್ಲ ಅಂತ ಕಬ್ಬನ ಇಟ್ಕೊಂಡು ಅದರಲ್ಲಿ ಇನ್ಸ್ಟ್ರೂಮೆಂಟ್ಸ್ ಮಾಡೋದು ಮೆರಿಟ್ ಅಲ್ವಾ? ಖಂಡಿತ ಸರ್. ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಲ್ವಾ? ಖಂಡಿತ ಸರ್. ಹಿಂಗಿರೋವಾಗ ನೀವು ಮೆರಿಟ್ನ ಯಾವುದನ್ನು ಮೆರಿಟ್ ಅಂತ ಕರಿತೀರಿ? ಈಗ ನೀವು ಯಾವುದೋ ಬಾಲ್ವಿನ್ ಸ್ಕೂಲಲ್ಲೋ ಬಿಷಪ್ ಕಾಟನ್ ಸ್ಕೂಲಲ್ಲೋ ಆಗಿರೋರು ಜಡ್ಜ್ ಆಗಿದ್ದು ಅಂತಂದ್ರೆ ನಮ್ಮ ಈ ಜನಗಳ ಮೆರಿಟ್ ಹೆಂಗೆ ಅರ್ಥ ಆಗತ್ತೆ ಅವ್ರಿಗೆ? ಖಂಡಿತ. ಅವ್ರು ಬರೀ ಎಜುಕೇಷನ್ ಮೆರಿಟನ್ನೇ ತಗೊಳ್ತಾರೆ ಹೊರತು ಬರೀ ಇದಿದೆಯಲ್ಲ ನಮ್ಮ ಕುಲಕಸುಬಿನ ಇದಿದಾವಲ್ಲ ಅವುಗಳನ್ನ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತಾರ ಅವರು? ಅವ್ರಿಗೆ ಹೆಂಗೆ ಅರ್ಥ ಆಗತ್ತೆ ಅವ್ರಿಗೆ? ನಿಜ ನಿಜ ನಿಜ. ಅದಕ್ಕೆ ಜಡ್ಜ್ಗಳು ಮಾತಾಡುವಾಗ ಭಾಳ ನಾನ್ಸೆನ್ಸ್ ಎಲ್ಲ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ಯಾಕಂದರೆ ಅವ್ರಿಗೆ ಮೆರಿಟ್ಗೆ ಅವ್ರಿಗೆ ಅರ್ಥನೇ ಆಗಿಲ್ಲ. ಮೆರಿಟ್ ಅಂದರೆ ನಾವು ಓದಿದ್ದೀವಿ, ನಾವು ಫಸ್ಟ್ ರ್ಯಾಂಕ್ ಬಂದಿದ್ದೀವಿ, ಫಸ್ಟ್ ಕ್ಲಾಸ್ ಬಂದಿದ್ದೀವಿ, ಅದಕ್ಕೆ ನಾವು ಮೆರಿಟ್ ಅಂತ ತಿಳ್ಕೊಂಡಿದ್ದಾರೆ. ಏನನ್ನು ಓದಿದ್ದೀರಿ? ಕುವೆಂಪು ಹೇಳೋದು ಅದನ್ನೇ ಅಲ್ವಾ? ಕುವೆಂಪು ಹೇಳೋದೇ ನೀವು IAS ಮಾಡಿದವ್ರಿಗೆ ಈ ಅಣೆಕಟ್ಟು ಎಷ್ಟು ಉದ್ದ ಇದೆ, ಈ ನನ್ನ ನದಿ ತೀರ ಎಷ್ಟು ಅಗಲ ಇದೆ ಅಂತ ಕೇಳಬೇಡಿ. ಅವ್ರಿಗೆ ಮಳೆ ಬಂದಾಗ ಏಡಿಕಾಯಿ ಹೆಂಗೆ ಹಿಡಿತೀರಾ ಅಂತ ಕೇಳಿ. ಯಾಕಂದರೆ ಅವನು ಇದರಲ್ಲಿ ಏಡಿಕಾಯಿ ಇರುವಂತಹ ಇದರಲ್ಲಿ ಹೋಲಲ್ಲಿ ಕೈ ಹಾಕಿ ಕಚ್ಚಿಸ್ಕೊಂಡಿರ್ತಾನೆ, ಅವ್ನಿಗೆ ಅದು ನೋವು ಗೊತ್ತಿರುತ್ತೆ, ಅನುಭವ ಇರುತ್ತೆ. ಇದನ್ನ ಕೇಳಿ ಅಂತ ಹೇಳಿದ್ದು. ನಾವು ಮೆರಿಟನ್ನ ನೋಡ್ತಾ ಇರುವಂತ ರೀತಿನೇ ಬೇರೆ ಅಲ್ವಾ? ತಪ್ಪಲ್ವಾ? ಖಂಡಿತ ಸರ್, ಖಂಡಿತ. ಈಗ ಯಾಕೆ ಈ ಸುಪ್ರೀಂ ಕೋರ್ಟ್ ಜಡ್ಜ್ ಬಗ್ಗೆ ಮಾತಾಡಿದ್ದು ಅಂದ್ರೆ, ಒಂದು ತಳಮಟ್ಟದಲ್ಲಿ ನಮ್ಮ ಏನು ಐಂದ ಸಮುದಾಯದ ಕಷ್ಟ ಸುಖಗಳನ್ನ ತಿಳ್ಕೊಂಡಿರೋ ವ್ಯಕ್ತಿ ಆ ಒಂದು ಸ್ಥಾನಮಾನಕ್ಕೆ ಹೋದಾಗ ಅವ್ರಿಗೆ ಒಂದು ನ್ಯಾಯ ಕೊಡೋಕೆ ಸಾಧ್ಯತೆ ತುಂಬಾ ಇರುತ್ತೆ. ಇವಾಗ ಎಲ್ಲ ಒಂದ್ ಕಡೆ ಜನ ಇವತ್ತು ರಿಸರ್ವೇಶನ್ ಬಂದಿರೋದ್ರಿಂದ ರಿಸರ್ವೇಶನ್ ಇಂದ ನಮಗೆ ನೀವು ಹೇಳ್ದ ಮೆರಿಟ್ ಇರೋರಿಗೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳೋ ಜನಕ್ಕೆ ಇದು ಕಾಣಿಸ್ತಾ ಇಲ್ವಾ? ಯಾವುದೋ ಒಂದು ಕ್ಯಾಟಗರಿ ಜನ 400 ಜನ ಜಡ್ಜಸ್ಗಳು ಆದ್ರೆ ನಮ್ಮ ಭಾರತದ ಭವಿಷ್ಯ ಹೆಂಗೆ ಬದಲಾವಣೆ ಆಗುತ್ತೆ, ಯಾವ ರೀತಿ? ಹೌದು, ಅವನಿಗೆ ಅದ್ರ ನೋವು ಗೊತ್ತಿರುತ್ತೆ, ಅವನು ಅನುಭವಿಸಿ ಬಂದಿರ್ತಾನೆ. ಅವನು ಬೆಳಿಗ್ಗೆ ಎದ್ದು ಸಗಣಿ ಎತ್ತಿ ಇದನ್ನ ಕೊಟ್ಟಿಗೆನ ಕ್ಲೀನ್ ಮಾಡಿ ಬಂದಿರ್ತಾನೆ. ಅವನಿಗೆ ಅದ್ರ ಕಷ್ಟ ಗೊತ್ತಿರುತ್ತೆ. ಖಂಡಿತ ಸರ್. ಬೀದಿ ದೀಪದಲ್ಲಿ ಓದ್ಕೊಂಡ್ ಬಂದಿರ್ತಾನೆ. ನಿಜ ನಿಜ ನಿಜ. ಅವನೇನು ಬಾಳ್ವಿನ್ಸ್ ಅಲ್ಲಿ ಬಿಷಪ್ ಕಾಟನ್ಸಲ್ಲಿ ಓದಿರೋನಲ್ಲ ಅವನು. ಹಂಗೆ ಬಂದಿರುವಂತ ಹುಡುಗನ್ನ ನೀವು ಯಾರ ಜೊತೆ ಕಂಪೀಟ್ ಮಾಡ್ತಾ ಇದ್ದೀರಿ? ನಿಜ, ಕಾಂಪಿಟೇಷನ್ ಇಲ್ಲ ಅಲ್ಲಿ ಆಕ್ಚುಲಿ. ಅದನ್ನೇ ಬುದ್ಧಿ ಆಧಾರಿತ ಎಜುಕೇಷನ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಶ್ರಮ ಆಧಾರಿತ ಎಜುಕೇಷನ್ಗೆ ವ್ಯಾಲ್ಯೂ ಇರಲ್ಲ.
ನಾವು ಬೇಕಾಗಿರೋದು ಶ್ರಮ ಆಧಾರಿತ ಎಜುಕೇಷನ್ ನಮ್ಗೆ ಗೊತ್ತಾಗಬೇಕು. ಸರ್ ಆ ಥರ ಅದು ಇಡೀ ಭಾರತದಲ್ಲಿ ಹಿಂದುಳಿದ ವರ್ಗ ಎಷ್ಟಿರ್ಬೋದು ಸರ್? ನಂಬರ್ಸ್ ಸುಮ್ಮನೆ ಒಂದು ಜನರಲ್ ಎಷ್ಟು? ಮೆಜಾರಿಟಿ ಹಿಂದುಳಿದ ವರ್ಗನೇ, ಒಂದು 60% ಇದ್ದಾರೆ ಸರ್ ಭಾರತದಲ್ಲಿ. ಆರಾಮ್ಸೆ. ಒಂದು ಏನು ದಲಿತ ಅಥವಾ SC ST ಸಮುದಾಯ ಒಂದು 30% ಇದ್ದಾರೆ. ಓಕೆ, 70% 80% ಅಹಿಂದ ವರ್ಗ. ಅಹಿಂದ ವರ್ಗದವರು ಇದ್ದಾರೆ. ಟ್ರೈಬಲ್ಸ್ ಎಷ್ಟಿದ್ದಾರೆ? ಓಕೆ ಓಕೆ. ಟ್ರೈಬಲ್ಸ್ ಬಗ್ಗೆ ನಾವು ಮಾತಾಡ್ತಲೇ ಇಲ್ಲ. ನಿಜ ಸರ್. ಎಷ್ಟು ಜನ ನೊಮ್ಯಾಡ್ಸ್ ಇದ್ದಾರೆ? ನೊಮ್ಯಾಡ್ಸ್ ಬಗ್ಗೆ ಬುಡಕಟ್ಟು ಸಮುದಾಯದವರು ಮಾತಾಡ್ತಲೇ ಇರೋದು. ಅಂದರೆ ಈ ಎಲ್ಲ ಸಮುದಾಯಗಳು ಸೇರಿದ್ದು ಅಂತ ಹೇಳಿದ್ರೆ ಒಂದು ದೊಡ್ಡ ಪೊಲಿಟಿಕಲ್ ಫೋರ್ಸ್ ಆಗಲ್ವಾ? ಅದನ್ನ ಎಕ್ಸಾಂಪಲ್ ಆಗಿ ಅದನ್ನ ಮಾಡಿ ತೋರಿಸ್ತವ್ರು ಕಾಂಶಿರಾಮ್. ಉತ್ತರ ಪ್ರದೇಶದಲ್ಲಿ. ಓಕೆ, ಅದಕ್ಕೆ ನನಗೆ ಅವ್ರು ಇಷ್ಟ ಆಗೋದು. ಓಕೆ ಸರ್. ಅವ್ರ ಹತ್ರ ದುಡ್ಡಿದ್ದು ಮಾಡಿದ್ರೆ ನನಗೇನು ಅನ್ನಿಸ್ತಾ ಇರಲಿಲ್ಲ. ದುಡ್ಡು ಇಲ್ಲ, ಪ್ರಭಾವ ಇಲ್ಲ, ಅಧಿಕಾರ ಇಲ್ಲ, ಜಾತಿ ಇಲ್ಲ. ನಿಜ. ಹೆಂಗೆ ಅಷ್ಟು ಪ್ರಭಾವಿ ಕಾಂಗ್ರೆಸ್ನ, ಅಷ್ಟು ಪ್ರಭಾವಿ BJPನ ಎರಡನ್ನೂ ಕೂಡ ಧೂಳಿಪಟ ಮಾಡ್ತಾರಲ್ಲ, ಹೆಂಗೆ ಸಾಧ್ಯ ಅದು? ಖಂಡಿತ ಸರ್, ಖಂಡಿತ. ನಿಜವಾಗ್ಲೂ ನಮಗೆ ಸ್ಟಡಿ ಮಾಡಲಿಕ್ಕೆ ಅದು ಬಹಳ ಒಳ್ಳೆ ಇದದು ಕಾಂಶಿರಾಮ್ ಅವ್ರದ್ದು. ಖಂಡಿತ ಸರ್. ಬಹುಶಃ ಮುಂದಿನ ದಿನಗಳಲ್ಲಿ ತಮ್ಮ ಸಾರಥ್ಯದಲ್ಲಿ ಆ ಒಂದು ವಿಷಯನ ಜನಗಳಿಗೆ ತಲುಪಿಸುವಂಥ ಕೆಲಸ ನಾವು ಅಹಿಂದ TV ಖಂಡಿತ ಮಾಡ್ತೀವಿ. ಜೊತೆಗೆ ಸರ್, ಇನ್ನೊಂದು ಕರ್ನಾಟಕಕ್ಕೆ, ಬ್ಯಾಕ್ ಟು ಕರ್ನಾಟಕ ಮಾತಾಡೋದಾದ್ರೆ, ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ ತಾವು ಬ್ಯಾಕ್ವರ್ಡ್ ಕಮಿಷನ್ಗೆ ತಾವು ಅಧ್ಯಕ್ಷರಾಗಿದ್ರಿ. ಆ್ಯಂಡ್ ಇವತ್ತು ಈಗಿನ ಒಂದು ಲಾಸ್ಟ್ 1 ವರ್ಷದಿಂದ ಅಥವಾ 1-2 ವರ್ಷದಿಂದ ಜಾತಿ ಗಣತಿ ಅಥವಾ ಸೋಷಿಯೋ ಎಕನಾಮಿಕಲ್ ಸರ್ವೆ ಒಂದು ದೊಡ್ಡ ಸೆನ್ಸೇಷನ್ ಆಯಿತು. ಎಲ್ಲ ಮಾಧ್ಯಮದಲ್ಲಿ ಅದೇ ಪ್ರಶ್ನೆ ಕೇಳ್ತಾ ಇದ್ರು. ಅದರಲ್ಲೂ ಅನೇಕ ಜನ ಒಂದು ಏನಂತಾರಲ್ಲ, ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸು ಏನು ಹೇಳ್ತಾ ಇರೋ, ನಾನೇನಕ್ಕೆ ನನ್ನ ಜಾತಿ ಹೇಳಬೇಕು ಅಂತೇಳಿ ಒಬ್ಬರು ಸಂಸದರು ಹೇಳ್ತಾರೆ. ಇನ್ನೊಂದು ಕಡೆ ಇನ್ಫೋಸಿಸ್ ಅಂತ ಒಂದು ದೊಡ್ಡ ಒಂದು ಸಂಸ್ಥೆಯ ಒಬ್ಬರು ಸುಧಾಮೂರ್ತಿ ಅವರು, ನಾನು ಇದ್ರ ಕ್ಯಾಟಗರಿಗೆ ಬರಲ್ಲ, ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋ ಅಂತ ಜನಗಳಿಗೆ ಡೈರೆಕ್ಟ್ ಮೆಸೇಜ್ ಕೊಟ್ಟು ಅದೆಲ್ಲ ಒಂದು ಕಡೆ ದಾರಿ ತಪ್ಪಿಸ್ತೀಯಾರ ಅಂತ ನಮ್ಗನ್ನಿಸ್ತು. ನಿಮ್ಮ ಪ್ರಕಾರ ಜಾತಿ ಗಣತಿ ಮಾಡೋದು ಸರಿನೋ ತಪ್ಪೋ? ಮಾಡಿದ್ರೆ ಯಾವ ರೀತಿ ಉಪಯೋಗ ಆಗುತ್ತೆ ಸರ್? ನೋಡಿ, ಜಾತಿ ಗಣತಿ ಆರಂಭ ಮಾಡಿದ್ದು ನನ್ನಿಂದ, ನನ್ನ ಕಮಿಷನ್ ಆರಂಭ ಮಾಡಿದ್ದು. ಯಾಕಂದರೆ ಆವಾಗ ಕೇಂದ್ರ ಸರ್ಕಾರ ನನಗೆ 21 ಕೋಟಿ ಕೊಟ್ಟಿತ್ತು. ಸಿದ್ದರಾಮಯ್ಯನವರು ಆಗ ಡೆಪ್ಟಿ CM ಆಗಿದ್ರು, ಅವ್ರು ನನಗೆ 1.5 ಕೋಟಿ ಕೊಟ್ಟಿದ್ರು. ಎಲ್ಲ ಸೇರಿ 24 ಕೋಟಿ ಇಟ್ಕೊಂಡು ನಾವು ಆರಂಭ ಮಾಡಿದ್ದು. ಆ ಕ್ವಶನೇರು ಅದೆಲ್ಲ ಮಾಡಿರೋದು ನಾವೇ, ನನ್ನ ಕಮಿಷನ್ನೇ ಮಾಡಿದ್ದು ಅವಾಗ. ಆಗಲೇ ಇಂಥ ಪ್ರಶ್ನೆಗಳು, ಭಾಳ ಪ್ರಶ್ನೆಗಳು ಬಂದವು. ಜಾತಿ ಯಾಕೆ ಬೇಕು, ಜಾತಿ ಇದು ಯಾಕೆ ಬೇಕು ಅಂತ. ನಮ್ದು ಎಲ್ಲವೂ ನಿರ್ಧಾರ ಆಗೋದು ಜಾತಿಯ ಮೇಲಲ್ವಾ? ನಿಜ. ಇವತ್ತು ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರಾಗಲಿ, ಸುಧಾಮೂರ್ತಿ ಅವ್ರಿಗಾಗಲಿ, ಅವ್ರಿಗೆ ಅಷ್ಟೊಂದು ಅವಕಾಶ ಸಿಕ್ಕಿದ್ದು ಯಾಕೆ ಅಂತ ಕೇಳಿದ್ರೆ, ಜಾತಿಯ ಸೋಷಿಯಲ್ ಕ್ಯಾಪಿಟಲಿಂದಾಗಿ. ಎಕನಾಮಿಕಲ್ ಕ್ಯಾಪಿಟಲ್ ಅಲ್ಲ, ಸೋಷಿಯಲ್ ಕ್ಯಾಪಿಟಲ್. ಸಾಮಾಜಿಕ ದೊಡ್ಡ ಜಾತಿ ಇದೆಯಲ್ಲ, ಅದಕ್ಕೆ ಸೋಷಿಯಲ್ ಕ್ಯಾಪಿಟಲ್ ಇದೆ. ಸಣ್ಣ ಜಾತಿಗೆ ಕ್ಯಾಪಿಟಲೇ ಇಲ್ಲ. ಅವು ನಮಗೆ ಬೇಡ ಅಂತ ಹೇಳ್ತವೆ, ಇದು ನಮಗೆ ಇದೇನು ಸಮೀಕ್ಷೆನೇ ಬೇಡ ಅಂತ ಹೇಳ್ತವೆ. ಯಾಕಂದ್ರೆ ಅವ್ರಿಗೆ ಕ್ಯಾಪಿಟಲ್ ಇದೆ. ನಿಜ. ಅವ್ರಿಗೆ ಒಂದು ಹಂತಕ್ಕೆ ಹೋದ್ಮೇಲೆ ನಾವು ಜಾತಿ ಬೇಡ ಅಂತ ಹೇಳ್ತಾರೆ. ಅವಶ್ಯಕತೆ ಇಲ್ಲ, ಆ ಜಾತಿ ಹೊಟ್ಟೋಗಿದ್ದಾರೆ, ಅವರು ಹೊಟ್ಟೋಗಿದ್ದಾರೆ. ಆಟೋಮೆಟಿಕ್ ಆಗಿ ನಡೆಯುತ್ತೆ ಅದು. ನಿಜ. ಸರಿ, ಅವರು ಅಷ್ಟೆಲ್ಲ ಇದು ಮಾಡೋದಾದ್ರೆ ಯಾಕೆ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮನೆಯಲ್ಲಿ ಅವ್ರು ಮದುವೆ ಆಗಲಿಲ್ಲ? ಯಾಕೆ ಒಬ್ಬ ಹಿಂದುಳಿದ ವರ್ಗದ ಮನೆಯಲ್ಲಿ ಮದುವೆ ಆಗಲಿಲ್ಲ? ಯಾಕೆ ಅವ್ರ ಜಾತಿಯವ್ರನ್ನೇ ಹುಡ್ಕೊಂಡು ಹೋಗ್ತಾರೆ? ಈ ತರ ಪ್ರಶ್ನೆ ಬಂದಾಗ ಅವ್ರು ಹೇಳೋದು, ಮದುವೆನೇ ಬೇರೆ, ನಮ್ಮ ಸಂಪ್ರದಾಯನೇ ಬೇರೆ, ಹೊರಗಡೆ ಸಮಾಜದಲ್ಲಿರೋ ಜಾತಿನೇ ಬೇರೆ ಅಂತ ಅವರು ಆ ರೀತಿ ಒಂದು ಕ್ಲಾರಿಫಿಕೇಶನ್. ಜಾತಿನ ನೀವು ಸಂಪ್ರದಾಯದಿಂದ ಹೆಂಗೆ ಬೇರೆ ಪಡಿಸ್ತೀರಾ? ನಿಜ. ಸಂಪ್ರದಾಯ ಬೇರೆ, ಜಾತಿ ಬೇರೆ ಅಲ್ಲ. ನಮ್ಮನೆ ಸಂಪ್ರದಾಯ, ನಾವು ಯಾರು ಬೇಕಾದ್ರೂ ಮದುವೆ ಆಗ್ತೀವಿ. ಸರಿ, ಹಂಗಾದ್ರೆ ಆ ಆರ್ಗ್ಯುಮೆಂಟೇ ಮಾಡೋದಾದ್ರೆ ನೀವು ಜಾತಿನ ಒಪ್ಕೋಬೇಕಾಗತ್ತೆ. ಯಾಕಂದ್ರೆ ನಮ್ಮ ಸಂಪ್ರದಾಯ, ನಮ್ಮ ಜಾತಿ ಅನ್ನೋದಾದ್ರೆ ಅಂದ್ರೆ ನಿಮ್ಮ ಜಾತಿ ಶ್ರೇಷ್ಠ, ಅಲ್ಲಿಗೆ ಬೇಕಂಗಾದ್ರೆ ನನ್ನ ಜಾತಿ ಕನಿಷ್ಠ, ಅದು ಬೇಡ ಅಂತಲ ಅರ್ಥ. ಇದು ಕನ್ಫ್ಯೂಷನ್ಸ್ ಮಾಡುವಂತಹ ವಿಧಾನಗಳು ಇವು ಮೊದಲಿಂದಲೂ ನಡ್ಕೊಂಡ್ ಬಂದಿದ್ದಾವೆ, ಬಹಳ ವರ್ಷಗಳಿಂದಲೂ ಇದು ನಡ್ಕೊಂಡ್ ಬಂದಿದ್ದಾವೆ. ಎಲ್ಲಿ ತಳ ಸಮುದಾಯಗಳನ್ನ ಗುರುತಿಸಿ ಅವ್ರಿಗೆ ಅನುದಾನವನ್ನ, ಮೀಸಲಾತಿನ ಕೊಟ್ಬಿಡ್ತಾ ಇರುವಂತಹ ಅಗೋಚರವಾದ ಭಯದಿಂದಾಗಿ ಅವ್ರು ಇದನ್ನ ಮಾತಾಡ್ತಾ ಇದ್ದಾರೆ. ತಳ ಸಮುದಾಯಗಳನ್ನ ಗುರುತಿಸ್ಬೇಕಾದ್ರೆ ನಾವು ಕುಲವೃತ್ತಿಗಳ ಆಧಾರಗಳ ಮೇಲೆ ಇರುವಂತಹ ಸಮುದಾಯಗಳು ನಮ್ಮ ಸಮುದಾಯಗಳು. ಆ ಕುಲವೃತ್ತಿಗಳನ್ನ ನೀವು ಕಿತ್ಕೊಂಡ್ರಿ. ಕುಲವೃತ್ತಿಗಳೆಲ್ಲ ಕಿತ್ಕೊಂಡು ಏನ್ ಮಾಡಿದ್ರಿ? ಅದನ್ನ ಯಂತ್ರೀಕರಣ ಮಾಡಿದ್ರಿ. ಕಂಬಳಿ ಜಾಗಕ್ಕೆ ರಗ್ ಬಂತು, ಕಂಬಳಿನೇ ಅವನ ಕೈ ಖಾಲಿ ಆಯ್ತು, ಕೆಲಸ ಇಲ್ಲ. ಮಡಿಕೆ ಮಾಡೋ ಒಂದು ಜಾಗಕ್ಕೆ ಇದು ಬಂತು, ಹಿಂಡಾಲಿಯಂ ಬಂತು, ಸ್ಟೀಲ್ ಪಾತ್ರೆ ಬಂತು, ಅವನ ಕೆಲಸ ಮುಗೀತು. ಕೈಮಗ್ಗದ ಜಾಗಕ್ಕೆ
ಚೈನಾ ಇದು ಬಂತು, ದೊಡ್ಡ ದೊಡ್ಡ ಏನೋ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಬಂತು, ಅವ್ರ ಕೆಲಸ ಮುಗೀತು. ಅವನ್ನೆಲ್ಲವನ್ನೂ ಕಿತ್ಕೊಂಡ್ಬಂದ್ರಲ್ಲ, ನೀವು ಅವ್ನಿಗೆ ಆಲ್ಟರ್ನೇಟಿವ್ ಏನು ಕೊಟ್ರಿ? ಬದುಕೋಕೆ ಏನು ಕೊಟ್ರಿ? ಹಂಗಾದ್ರೆ ಶತಶತಮಾನಗಳಿಂದ ನಮ್ಮ ತಾತ ಮುತ್ತಾಂದರ ಕಾಲದಿಂದ ನಿಮಗೆ ನಾವು ಎಲ್ಲ ಮಾಡಿಕೊಟ್ವಿ. ನಿಜ. ನಿಮಗೆ ಕಂಬಳಿನೇ ಕೊಟ್ವಿ, ನಿಮಗೆ ಬಟ್ಟೆನೇ ಕೊಟ್ವಿ, ಮಟ್ಕೆ ಹೂವು ತಂದು ಕೊಟ್ವಿ, ತುಪ್ಪ ಕೊಟ್ವಿ, ನಾವೇ ಹಸುನ್ ಸಾಕಿದ್ವಿ, ನಾವೇ ಇದನ್ನು ಹಾಲು ಹಿಂಡೋ ಅಂತ ಮಡಿಕೆನ ತಯಾರು ಮಾಡಿದ್ವಿ, ಹಾಲು ಮಾಡಿ ಅದನ್ನು ಬೇಯಿಸಿ ಇದು ಮಾಡಿ ತುಪ್ಪ ಮಾಡಿ ನಿಮಗೆ ಕೊಟ್ವಿ. ವಾಟ್ ಇಸ್ ಇನ್ ರಿಟರ್ನ್? ನಮಗೇನು ಕೊಟ್ರಿ ನೀವು? ಬರೀ ಮಂತ್ರಗಳು ಕೊಡ್ತೀರಾ ನೀವು ನನಗೆ? ನಿಮ್ಮ ಮಂತ್ರಗಳು ಬೇಕಾ ನಮಗೆ? ಮಂತ್ರಗಳಿಂದ ನಾವು ಬದುಕೋಕ್ಕಾಗತ್ತಾ? ಮಂತ್ರಗಳಿಂದ ನೀವು ಬದುಕ್ತೀರಾ, ನಾವು ಬದುಕೋಕ್ಕಾಗತ್ತಾ? ಯಾಕಂದರೆ ಎಗೇನ್ ಇಟ್ಸ್ ಎ ಸೋಷಿಯಲ್ ಕ್ಯಾಪಿಟಲ್. ಓಕೆ, ಆ ಸೋಷಿಯಲ್ ಕ್ಯಾಪಿಟಲ್ನ ನಾವು ಅರ್ಥ ಮಾಡ್ಕೊಬಿಟ್ಟಿದ್ದು ಅಂತ ಹೇಳಿದ್ರೆ ರಿಸರ್ವೇಷನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಅದರಿಂದಾಗಿ ಜಾತಿ ಗಣತಿ ಮಾಡುವಂಥದ್ದು ಬರೀ ಜಾತಿಗಳ ಎಣಿಕೆ ಅಲ್ಲ. ಅದು ಓಕೆ ಸರ್, ಜಾತಿಗಳು ಯಾವ ರೀತಿಯಲ್ಲಿ ಹಿಂದುಳಿದಾವೆ ಅಂತ ಹೇಳಲಿಕ್ಕೆ ನಮಗದೊಂದು ಸಾಧನ. ಓಕೆ, ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್. ಓಕೆ ಸರ್, ಜಾತಿ ಗಣತಿ ಮಾಡುವಂಥದ್ದು. ಅದ್ರ ಮೂಲಕ ನಾವು ಯಾವ ಜಾತಿಗೆ ಇದುವರೆಗೂ ಕೂಡ ಸರ್ಕಾರ ಸವಲತ್ತು ತಲುಪಿದೆ, ಯಾವ ಜಾತಿಗೆ ತಲುಪಿಲ್ಲ ಅನ್ನೋದನ್ನು ಐಡೆಂಟಿಫೈ ಮಾಡಿ ಓಕೆ, ಅವ್ರಿಗೊಂದು ಐಡೆಂಟಿಟಿ ಕೊಟ್ಟು ಅವ್ರಿಗೆ ಆ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಎಷ್ಟೋ ಅಲೆಮಾರಿ ಜಾತಿಗಳು ಟೆಂಟ್ಗಳಲ್ಲಿದ್ದಾರೆ, ಅವ್ರಿಗೇನು ಸಿಕ್ಕೇ ಇಲ್ಲ. ನೀವು ಹೋಗ್ಬಿಟ್ಟು ಆಫೀಸರ್ಗಳನ್ನ ಕೇಳಿ, ನೀವು ಸೋಷಿಯಲ್ ವೆಲ್ಫೇರ್ ಅಥವಾ ರೆವಿನ್ಯೂ ಆಫೀಸರ್ಗಳನ್ನ, ಅವ್ರು ಯಾರೋ ಗೊತ್ತಿಲ್ಲ ಸರ್ ಅಲ್ಲೆಲ್ಲೋ ಟೆಂಟ್ ಹಾಕೊಂಡಿದ್ದಾರೆ ಅಂತ ಹೇಳ್ತಾರೆ, ಭಾಳ ಕೂಲಾಗಿ ಹೇಳ್ಬಿಡ್ತಾರೆ. ಅಂದರೆ ಅವ್ರಿಗೆ ತಲುಪೋದು ಯಾವಾಗ? ಹಂಗಾದ್ರೆ ಅವ್ರ ಜಾತಿ ಇದೆಯಪ್ಪ, ಇದೊಂದು ಗಿಸಾಡಿ, ಇದೊಂದು ಕರ್ಕರ್ಮುಂಡಿ, ಇದೊಂದು ಸುಡುಗಾಡಿಸಿದ್ದ, ಈ ಜಾತಿಗಳಿದ್ದಾವೆ, ಅವ್ರಿಗೆ ನಾವು ಕೊಡಬೇಕು ಅಂತೇಳ್ಬಿಟ್ಟು ನಮ್ಮ ರೆಕಾರ್ಡ್ಸ್ ಬೇಕಲ್ಲ, ಸರ್ಕಾರದ ರೆಕಾರ್ಡ್ಸು. ಅದಕ್ಕೋಸ್ಕರ ಜಾತಿ ಬೇಕು. ಇದು ನಾರಾಯಣ ಮೂರ್ತಿಗೆ ಬೇಕಾಗಲ್ಲ, ಸುಧಾಮೂರ್ತಿಗೆ ಬೇಕಾಗಲ್ಲ. ಇದು ಆ ಸಣ್ಣ ಸಮುದಾಯಗಳಿಗೆ ಬೇಕು, ದಿಕ್ಕಿಲ್ಲದ ಸಮುದಾಯಗಳಿಗೆ ಬೇಕು. ನಿಜ ಸರ್. ಯಾಕಂದರೆ ಪ್ರಹ್ಲಾದ್ ಜೋಶಿ ಅವರು ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನನಗೆ ನಾವು ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಸುಮಾರು ಲಾಸ್ಟ್ ಟೈಮ್ ಒಂದು 35-40 ಲಕ್ಷ ಜನ ಅವರ ಜಾತಿ ಬಗ್ಗೆ ಆಗಲಿ ಅವರ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡೋದು ಮಾಡಿಲ್ಲ. ಸರ್, ಇನ್ನೊಂದು ಕಡೆ ಈ ಥರ ಆದರೆ ರಾಜಕಾರಣದಲ್ಲಿ ಅಥವಾ ಒಂದು ಸರ್ಕಾರಿ ಹುದ್ದೆಗಳಲ್ಲಿ ಈ ಜಾತಿ ಬಗ್ಗೆ ತುಂಬ ಡಿಸ್ಕಷನ್ ಮಾಡ್ತಾರೆ. ಬಟ್ ಎಲ್ಲೊಂದು ಕಡೆ ಕಾರ್ಪೊರೇಟಲ್ಲೂ ಕೂಡ ಈ ಜಾತಿ ವ್ಯವಸ್ಥೆ ಇದೆ ಅನ್ಸುತ್ತಾ? ಅಕಸ್ಮಾತ್ ಇದ್ರೂ ಕೂಡ ಅದು ಯಾವ ರೀತಿ ಅದೇ ಫಂಕ್ಷನ್ ಆಗ್ತಾ ಇರ್ಬೋದು? ಹೌದು, ಇದು ಕಾರ್ಪೊರೇಟ್ ಜಾತಿಗಳು ಅಂತಲೇ ಕರಿತೀವಿ ನಾವು ಅದನ್ನ. ಓಕೆ, ನಾವು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನಾನು ಕಮಿಷನ್ ಚೇರ್ಮನ್ ಆಗಿದ್ದಾಗ ನಾನು ಎಲ್ರಿಗೂ ಬರ್ದೆ, ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಎಲ್ರಿಗೂ ಬರ್ತಿದ್ದೆ. ನಿಮ್ಮ ಇದರಲ್ಲಿ ನಿಮ್ಮ ಆರ್ಗನೈಸೇಷನಲ್ಲಿ ಯಾವ ಜಾತಿಯವರು ಎಷ್ಟಿದ್ದಾರೆ ಅಂತ ಒಂದು ಪಟ್ಟಿ ಕೊಡಿ ಅಂತ. ಅವ್ರು ಹೇಳಿದ್ರು, ನಾವು ಜಾತಿ ಆಧಾರದ ಮೇಲೆ ಕೆಲಸ ಕೊಟ್ಟಿಲ್ಲ, ಅದರಿಂದ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನನಗೆ ಉತ್ತರ ಕೊಟ್ಟರು. ನಾನು ಮತ್ತೆ ಬರ್ದೆ, ನೀವು ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್ಪ್ರೆಸ್ಸು, ಡೆಕ್ಕನ್ ಹೆರಾಲ್ಡು ತೆಗೆದು ನೋಡಿ. ನಾನು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡ್ತೀನಿ, ಇಂಥ ಕೆಲಸ ಮಾಡ್ತಿದ್ದೀನಿ, ಇಷ್ಟು ಸಂಬಳ ಇದೆ, ನನಗಿಂಥ ಜಾತಿಯ, ಇಂಥ ವರ್ಣದ, ಇಂಥ ಕ್ಲಾನಿನ, ಇಂಥ ಇದಿರುವಂತಹ ನಕ್ಷತ್ರದ ಹುಡುಗಿ ಬೇಕು ಅಂತ ಬರೆದಿರ್ತಾರಲ್ಲ, ಅದನ್ನ ಹುಡುಕ್ಬಿಟ್ಟು ಕೊಡಿ ಅಂತ ಕೇಳಿದ್ರು. ಜಾತಿ ಇಲ್ಲ ಅಂತನ್ನೋರು, ನಾನು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡ್ತೀನಿ, ಇಂಥ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ತನ್ನ ಎಲ್ಲ ಜಾತಿ ವಿವರಗಳನ್ನು, ಬಳಿ ಏನು, ನನ್ನ ಇದ್ಯಾವುದು, ನನ್ನ ನಕ್ಷತ್ರ ಯಾವುದು ಎಲ್ಲ ಕೇಳಿರ್ತಾರೆ. ಇಂಥ ಹುಡುಗಿ ಬೇಕು ನನಗೆ ಅಂತ, ಇಂಥ ಹುಡುಗ ಬೇಕು ಅಂತ ಅವ್ರಿಗೆ ಅದು ಹುಡುಕ್ಬಿಟ್ಟು ಕೊಡಿ ಅಂತ ಕೇಳಿದೆ. ಹಂಗೆ ಜಾತಿ ನೀವು ಬರೀ ಒಂದು ಪೇಪರ್ ತೆಗೆದು ನೋಡ್ಬಿಟ್ರೆ ಸಾಕು. ಮೊದಲು ಪುಟದಿಂದ ಕಡೆ ಪುಟದವರೆಗೂ ನೀವು ಯಾವ ನ್ಯೂಸ್ ಆದರೂ ಓದಿ, ಅದು ಜಾತಿ ಆಧಾರದ ಮೇಲೆ ಆಗಿರುತ್ತೆ. ಜಾತಿ ಇಲ್ಲದೆ ಏನೂ ಇಲ್ಲ. ಕ್ಯಾಸ್ಟ್ ಈಸ್ ಎ ರಿಯಾಲಿಟಿ ಇನ್ ದಿಸ್ ಕಂಟ್ರಿ. ಅದನ್ನ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಸರ್. ಆ ಥರ ಆದರೆ ಕಾರ್ಪೊರೇಟಲ್ಲಿ ಇವಾಗ ನಾವು ಅಲ್ಲಿ ಒಂದು ಸುಧಾರಣೆ ತರಬೇಕು. ಬಹುಶಃ ನಾವು ಅಲ್ಲೂ ನೋಡಿದ್ರು ಕೂಡ ತಾರತಮ್ಯ ಇದೆ, ಅಲ್ಲೂ ಕೂಡ ಮುಂದುವರೆದವರೇ ಜಾಸ್ತಿ ಡಾಮಿನೇಟ್ ಮಾಡ್ತಾ ಇರ್ಬೋದು, ಅತಿ ಹೆಚ್ಚು ಸ್ಟಾರ್ಟಪ್ಗಳು ಅವರೇ ಮಾಡ್ತಾ ಇರ್ಬೋದು, ಅಥವಾ ಅತಿ ಹೆಚ್ಚು ಕ್ಯಾಪಿಟಲ್ ತೊಗೊಂಡು ಅನೇಕ ಸಂಸ್ಥೆಗಳನ್ನು ಹುಟ್ಟಾಕಿರ್ಬೋದು. ಸೊ ಅಲ್ಲಿ ನಮ್ಮ ಐಂದ ವರ್ಗದವ್ರು ಯಾವ ರೀತಿ ಪೆನಿಟ್ರೇಟ್ ಆಗಬೇಕು, ಹೆಂಗೆ ಅವರ ಒಂದು ಸ್ಕಿಲ್ಲು ಅಥವಾ ಇಂಟೆಲಿಜೆನ್ಸ್ನಲ್ಲಿ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇಲ್ಲ, ನಾನು ಹೇಳೋದು ಕಾರ್ಪೊರೇಟ್ ಸಂಸ್ಥೆಗಳನ್ನು ಹಿಂದ ವರ್ಗಗಳು ಅವರೇ ಮಾಡೋಕ್ಕೆ ಶುರು ಮಾಡಬೇಕೇ ಹೊರತು ಬರೀ ಎಂಪ್ಲಾಯೀಸ್ ಆಗಬಾರ್ದು. ಅಲ್ಲ, ಅವ್ರಿಗೆ ಸ್ಕಿಲ್ ಇವಾಗ ಮೇನಾಗಿ ನಾವು ನೋಡ್ತಾ ಇರೋದು, ಅವ್ರಿಗೆ ಇವ್ರಿಗೆ ಸಿಗ್ದಂಥ ಒಂದು ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಆಗಿಲ್ಲದೆ ಇರ್ಬೋದು, ಮಾರ್ಗದರ್ಶನ ಸಿಗದೆ ಇರ್ಬೋದು, ಅಥವಾ ಟ್ರೈನಿಂಗ್ ಸಿಗದೆ ಇರ್ಬೋದು. ಅತಿ ಹೆಚ್ಚು ಏನು ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದವರೆಲ್ಲ ಐಂದ ವರ್ಗದವರು ಜಾಸ್ತಿ ಇರ್ತಾರೆ. ಸೊ ಕಾರ್ಪೊರೇಟ್ ಸೆಕ್ಟ್ರಲ್ಲಿ ಯಾವ ರೀತಿ ಅದನ್ನು? ಅಲ್ಲ, ಕಾರ್ಪೊರೇಟ್ ಸೆಕ್ಟ್ರಲ್ಲಿ ಈ ಜಾತಿ ಭಾಳ ಕ್ಲಾಂಡಸ್ಟೈನಾಗಿ ನಡೆಯುತ್ತೆ, ಭಾಳ ಸೂಕ್ಷ್ಮವಾಗಿ ನಡೆಯುತ್ತೆ. ಅದು ಹೇಳೋಕ್ಕೆ ಆಗಲ್ಲ.
ನಾನು ಸೌತ್ ಆಫ್ರಿಕಾಗೆ ಹೋಗಿದ್ದಾಗ ಅಲ್ಲಿ ನಮ್ಮನ್ನು ಕೇಳಿದ್ರು. ಅಲ್ಲಿ 182 ದೇಶಗಳವರು ಬಂದಿದ್ದರು. ನಾನು ಇಂಡಿಯಾದಿಂದ ನಾನು ರೆಪ್ರೆಸೆಂಟ್ ಮಾಡಿದ್ದೆ. ಅಲ್ಲೊಂದು ಪ್ರಶ್ನೆ ಕೇಳಿದ್ರು ನನ್ನ. ಈಗ ವರ್ಣ ಅಂದರೆ ಗೊತ್ತಾಗತ್ತೆ, ಇವನು ಬೆಳ್ಳಗಿದ್ದಾನೆ, ಇವನು ಹಳದಿ ಬಣ್ಣ ಇದ್ದಾನೆ, ಇವನು ಕಪ್ಪಗಿದ್ದಾನೆ, ಇವನು ನಸುಗಪ್ಪು ಗೊತ್ತಾಗತ್ತೆ. ಜಾತಿನ ಹೆಂಗೆ ಕಂಡುಹಿಡ್ತೀರಾ? ಎಲ್ಲರೂ ಒಂದೇ ಥರ ಇರ್ತಾರಲ್ಲ, ಹೆಂಗೆ ಕಂಡುಹಿಡ್ತೀರಾ ಅಂತ. ಕರಿ ಬ್ರಾಹ್ಮಣರು ಇರ್ಬೋದು, ಬಿಳಿ ದಲಿತರು ಇರ್ಬೋದು, ಹೆಂಗೆ ಕಂಡು ನನಗೆ ಉತ್ತರ ಕೊಡೋಕ್ಕಾಗಲಿಲ್ಲ. ಆಮೇಲೆ ಬಂದಿಲ್ಲ ಅಂಬೇಡ್ಕರ್ನ ಓದುವಾಗ ನನಗೆ ಗೊತ್ತಾಗಿದೆ ಅಂತಂದ್ರೆ, ಯು ಕ್ಯಾನ್ ಐಡೆಂಟಿಫೈ ಈಸ್ ಕ್ಯಾಶ್ ಥ್ರೂ ಈಸ್ ಆ್ಯಟಿಟ್ಯೂಡ್ ಅಂತ ಹೇಳ್ತಾರೆ. ಅವರ ನಡವಳಿಕೆಯಿಂದ ನೀವು ಜಾತಿನ ಅರ್ಥ ಮಾಡ್ಕೋಬೋದು. ಜಾತಿ ಅಷ್ಟು ಸೂಕ್ಷ್ಮವಾಗಿರುತ್ತೆ. ಆದ್ದರಿಂದ ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಇದರೆಲ್ಲ ಅಷ್ಟು ಸೂಕ್ಷ್ಮವಾಗಿ ನಡೆಯುತ್ತೆ. ಇವ್ರು ಏನಾದರೂ ಗೊತ್ತಾಗ್ಬಿಟ್ರೆ ಪಾಪ ಎಷ್ಟು ಒದ್ದಾಡ್ತಾರೆ ಅಂತಂದರೆ, ನಮ್ಮ ನಾನ್ ಬ್ರಾಹ್ಮಿನ್ ಕಮ್ಯುನಿಟಿ ಅವರು, ಅವ್ರಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ನಾನು ಇಂಥ ಜಾತಿಯವನು ಅಂತೇಳಿ ಎಲ್ಲಿ ತೆಗೆದಾಕ್ಬಿಡ್ತಾರೋ ಅನ್ನೋ ಬೈಕೋಸ್ಕರ ದೇ ಪ್ರಿಟೆಂಡ್ ಲೈಕ್ ಬ್ರಾಹ್ಮಿನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದೇನಂತಂದರೆ, ಇವುಗಳನ್ನು ನಿಮ್ಮ ಹತ್ರ ಕ್ಯಾಪಿಟಲ್ ಇದ್ದರೆ ನೀವೇ ಆ ಸಂಘಟನೆಗಳು ಮಾಡಿ, ನೀವೇ ಇದರ ಓನರ್ಶಿಪ್ ತಗೊಂಡು ಇವ್ರನ್ನೆಲ್ಲ ಅಪಾಯಿಂಟ್ ಮಾಡಿ, ಸಣ್ಣ ಸಮುದಾಯಗಳನ್ನು ಅಪಾಯಿಂಟ್ ಮಾಡಿ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಸರ್, ಈಗ ಕರ್ನಾಟಕದಲ್ಲಿ ಜಾತಿ ಗಣತಿ ನಡೀತಾ ಇದೆ. ಸೊ ಮೊದಲು ಕಾಂತರಾಜ್ ವರದಿ ಆಯಿತು, ಆಮೇಲಿಂದ ಹೆಗಡೆ ಅವ್ರ ವರದಿ ಆಯಿತು, ಈಗ ಮಧುಸೂದನ್ ನಾಯ್ಕರು ಇದ್ದಾರೆ. ನಿಮ್ಮ ಪ್ರಕಾರ ಇದು ಎಷ್ಟು ಬೇಗನೆ ಬಿಡಬೇಕು ಮತ್ತು ಇದು ಎಷ್ಟು ಬೇಗನೆ ಇಂಪ್ಲಿಮೆಂಟ್ ಆಗಬೇಕು ಸರ್? ನೋಡಿ, ಇಲ್ಲಿ ದೊಡ್ಡ ಮಿಸ್ಟೇಕ್ ಆಗಿದೆಯೇನು ಅಂತಂದರೆ, ಕಾಂತರಾಜ್ ವರದಿನೇ ಕೊಡಲಿಲ್ಲ, ಸರ್ಕಾರಕ್ಕೆ ಒಪ್ಪಿಸಲಿಲ್ಲ. ಅಂದರೆ ಸರ್ಕಾರ ಅದನ್ನು ಕೊಡಲೇ ಇಲ್ಲ. ಅವರು 2 ಟರ್ಮು ಅವರು ಕಮಿಷನ್ ಚೇರ್ಮನ್ ಆಗಿದ್ರು. ವರದಿ ಹೊರಟೋದ್ರು. ಜಯಪ್ರಕಾಶ್ ಹೆಗಡೆ ಏನು ಮಾಡಿದ್ರು, ಕಾಂತರಾಜ್ ವರದಿನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಲಿಲ್ಲ, ಇದು ಬೇರೆ ವರದಿ ಅಂತ ಹೇಳಿದ್ರು. ಬಟ್ ಅವ್ರು ಬಳಸ್ಕೊಂಡಿದ್ದು ಯಾರದ್ದು? ಕಾಂತರಾಜ್ ಕಲೆಕ್ಟ್ ಮಾಡಿರುವಂತಹ ಡೇಟಾನ ಬಳಸ್ಕೊಂಡ್ರು, ಎಂಪರಿಕಲ್ ಡೇಟಾ ಅದನ್ನ ಬಳಸ್ಕೊಂಡು ಕೊಟ್ಟರು. ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಯಿತು. ಇಂಪ್ಲಿಮೆಂಟ್ ಮಾಡೋವಾಗ ದೊಡ್ಡ ಸಮುದಾಯಗಳು ಗಲಾಟೆ ಮಾಡ್ತಾವನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವರು ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ. ಅಷ್ಟೊತ್ತಿಗೆ ನಾವು ಇನ್ನೊಂದು ಮಾಡಬೇಕು ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಮತ್ತೆ ನಾವು 10 ವರ್ಷ ಆಗೋಗಿದೆ ಹಳೆ ಡೇಟಾ ಅಂತ ಹೇಳಿ ಕೂಡ ಅದನ್ನು ಗಲಾಟೆ ಮಾಡಿದ್ರು. ಈಗ ಹಳೆ ಡೇಟಾ ಹೆಂಗಾಗತ್ತೆ? ಈಗ ನಾವು ಇಷ್ಟು ವರ್ಷಗಳ ಕಾಲ ನಾವು ಸರ್ಕಾರ ನಡೆಸಿದ್ದು 1931 ಸೆನ್ಸಸ್ ಅಲ್ಲಿ. ಖಂಡಿತ ಸರ್, 80 ವರ್ಷಗಳಲ್ಲಿ ಮಾಡಿದ್ದನ್ನ 10 ವರ್ಷದ್ದು ನಿಮ್ಗೆ ಹಳೇದಾಗ್ಬಿಡತ್ತಾ? 80 ವರ್ಷಗಳ ಸೆನ್ಸಸ್ ನಾವು ನಂಬ್ಕೊಂಡ್ ಬಂದವ್ರು ನಾವು. ಇದು ಹೆಂಗಾಗತ್ತೆ? ಅನ್ಯಾಯ ಅದು. ಈಗ ಮತ್ತೆ ಇವರು ಮಧುಸೂದನ್ ನಾಯ್ಕು ಈಗ ಮಾಡಿದ್ದಾರೆ. ನಾವು ಒಂದು 2-3 ಮೀಟಿಂಗ್ಸ್ಗೆಲ್ಲ ಹೋಗಿದ್ವಿ. ನಾವು ಹಳೆ ಕಮಿಷನ್ ಚೇರ್ಮನ್ಗಳನ್ನೆಲ್ಲ ಕರೆದಿದ್ರು, ಹೋಗಿ ಬಂದಿದ್ದೀವಿ. ಬಹುಶಃ ಈ ತಿಂಗಳು 2 ತಿಂಗಳಲ್ಲಿ ಇದು ಬರ್ಬೋದು ಅಂತ ಅಂದ್ಕೊಳ್ತೀನಿ. ಬಟ್ ಅದನ್ನ ಧೈರ್ಯವಾಗಿ ಸಿದ್ದರಾಮಯ್ಯವರು ಅಕ್ಸೆಪ್ಟ್ ಮಾಡಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್. ಸರ್, ಜೊತೆಗೆ ಈ ಜಾತಿ ಗಣತಿ ಒಂದು ಹೋಲ್ ಪ್ರೊಸೆಸ್ ನಡಿಬೇಕಾದ್ರೆ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ, ಈ ಕನ್ವರ್ಷನ್ ಯಾರು ಕನ್ವರ್ಟ್ ಆಗಿರುವಂಥ ಜನ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಬಲೀಜ, ಈ ಥರ ಜನನ ದಾರಿ ತಪ್ಪಿಸ್ತಿದ್ದಾರೆ, ಈ ಥರ ಇಲ್ವೇ ಇಲ್ಲ. ಸೊ ಹಾಗಾಗಿ ಈ ಒಂದು ಸರ್ಕಾರ ಈ ಜಾತಿ ಇದರಲ್ಲೂ ವಿಷಯದಲ್ಲೂ ಕೂಡ ವಿಷ ಬೀಜ ಬೀಸ್ತಾ ಇದೆ ಅಂತ ಅಲ್ಲಿ ಹೇಳಿದರು. ಖಂಡಿತವಾಗ್ಲಿ ಈ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಬಲೀಜ, ಒಕ್ಕಲಿಗ ಅಂತ ಇದ್ದಾರಾ ಅಥವಾ ಇವರು ಸೃಷ್ಟಿ ಮಾಡಿದ್ದ ಯಾವ ರೀತಿ ಸರ್ ಅದು? ನೋಡಿ, ಮೂಲತಃ ಕ್ರೈಸ್ತ ಧರ್ಮದಲ್ಲಿ, ಇಸ್ಲಾಂ ಧರ್ಮದಲ್ಲಿ ಜಾತಿ ಇಲ್ಲ. ಇಂಡಿಯಾಗೆ ಯಾವುದೇ ಧರ್ಮ ಬಂದರೂ ಜಾತಿ ಆಗುತ್ತೆ. ಇಂಡಿಯಾದ ಗುಣ, ಯಾಕಂದರೆ ಜಾತಿಗಳ ದೇಶ ಇದು. ಅದರಿಂದಾಗಿ ಇಂಡಿಯಾ ದೇಶಕ್ಕೆ ಕ್ರೈಸ್ತ ಧರ್ಮ ಬಂದರು, ಇಸ್ಲಾಂ ಧರ್ಮ ಬಂದರು, ಜಹರಾಷ್ಟ್ರೀಯನ್ ಬಂದರು, ಯಾವುದೇ ಬಂದರೂ ಕೂಡ ಇಲ್ಲಿ ಜಾತಿಗಳಾಗುತ್ತೆ. ಇಲ್ಲಿ ಎಲ್ಲ ಜಾತಿಗಳು ಇದ್ದಾರೆ. ಇವತ್ತಿಗೂ ಕೂಡ ಕ್ರೈಸ್ತ ಧರ್ಮದಲ್ಲಿ ಈಡಿಗರಿಗೆ ಮದುವೆ ಹೆಣ್ಣನ್ನು ಕೊಡ್ತಾರೆ, ಒಕ್ಕಲಿಗರಿಗೆ ಕೊಡ್ತಾರೆ, ಕುರುಬರಿಗೆ ಕೊಡ್ತಾರೆ, ಹುಡುಕಿ ಮಾಡ್ತಾರೆ. ಇವತ್ತು ಕೂಡ ಅಕಸ್ಮಾತಾಗಿ ಬೇರೆ ಬೇರೆ ಆಗಿರ್ಬೋದು. ಅದೇ ರೀತಿಯಲ್ಲಿ ಮುಸ್ಲಿಮ್ಸಲ್ಲೂ ಕೂಡ ದರ್ವೇಸಿಗಳಿದ್ದಾರೆ, ಚಪ್ಪರ್ ಬಂದಿದ್ದಾರೆ, ಕಂಜರ್ ಬಾಟ್ ಇದ್ದಾರೆ, ನದಾಫ್ ಇದ್ದಾರೆ. ಆ ಸಮುದಾಯಗಳಲ್ಲೇ ಮದುವೆಗಳಾಗ್ತಾರೆ. ಅಕಸ್ಮಾತಾಗಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಆಗಿರ್ಬೋದು ಅನ್ನೋದು ಬಿಟ್ಟರೆ ನಡೀತಿದೆ. ಅಂದರೆ ಜಾತಿ ಪದ್ಧತಿ ಆ ಧರ್ಮಗಳಲ್ಲಿ ಕೂಡ ಇದ್ದಾವೆ, ಇದೆ. ಅದು ಜಾತಿ ಪದ್ಧತಿ ಇಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಆದರೆ ಅವರು ಧರ್ಮ ಅಂತ ಬಂದಾಗ ಜಾತಿನ ಮೀರಿ ಅವರು ಧರ್ಮಕ್ಕೆ ಇದು ಮಾಡ್ತಾರೆ. ಆದರೆ ನಾವು ಧರ್ಮ ಮತ್ತು ಜಾತಿ ಪ್ರಶ್ನೆ ಬಂದಾಗ ನಾವು ಜಾತಿಗಳನ್ನು ಮಾಡ್ತೀವಿ. ನಾವು ಯಾವಾಗಲೂ ಕೂಡ ನಿಮ್ಮನ್ನು ಯಾವ ಧರ್ಮ ಅಂತ ಯಾರು ಕೇಳೋದೇ ಇಲ್ಲ, ಯಾವ ಜಾತಿ ಅಂತ ಕೇಳ್ತೀವಿ. ನಾವು ಯಾವಾಗ ಧರ್ಮ ಆಗ್ತೀವಿ ಅಂತ ಹೇಳಿದ್ರೆ, ನಮ್ಮ ಅಪೋನೆಂಟು ಒಬ್ಬ ಮುಸ್ಲಿಮು ಕ್ರೈಸ್ತ ಆಗಿದ್ದಾಗ ಮಾತ್ರ ನಾವು ಹಿಂದೂ ಧರ್ಮ ಆಗ್ತೀವಿ, ಇಲ್ಲದ್ರೆ ಬರೀ ಜಾತಿಗಳ.
ಖಂಡಿತ. ಬರೀ ಜಾತಿಗಳಿಗೆ ನಾವು ಗುರುತಿಸ್ಕೊಡುವಂಥದ್ದು. ಖಂಡಿತ. ಅದು ರಿಯಾಲಿಟಿ ಅದು. ಓಕೆ. ಅದರಿಂದ ಈ ಸೆನ್ಸಸ್ ಬಂದಿದ್ದು ಅಂತ ಹೇಳಿದ್ರೆ ಈ ಯಾವುದು ಯಾರನ್ನ ನಾವು ಕಣ್ಣಿಗೆ ಕಾಣೋ ಸಮುದಾಯಗಳಿದಾವಲ್ಲ ಆ ಸಮುದಾಯಗಳಿಗೆ ನಿಜವಾಗ್ಲೂ ಬೆನಿಫಿಟ್ ಆಗುತ್ತೆ. ಆ ಸಮುದಾಯಗಳಿಗೆ ಅಟ್ಲೀಸ್ಟ್ ಒಂದು ಅರಕಾಸಿನ ಮಜ್ಜಿಗೆ ಅಂತಾರಲ್ಲ ಅಷ್ಟಾದರೂ ಅವ್ರಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಇಂಡಿಪೆಂಡೆನ್ಸ್ ಬಂದು 75 ವರ್ಷ ಆದರೂ ಇನ್ನೂ ಟೆಂಟ್ಗಳಲ್ಲಿ ಗುಡಾರಗಳಲ್ಲಿ ಬದುಕ್ತಾ ಇದ್ದಾರೆ ಜನ. ಅವ್ರನ್ನ ಯಾವತ್ತು ನಾವು ಹೊರಗಡೆ ತರೋದು? ಅವ್ರಿಗೊಂದು ಸೂರು ಕೊಡೋದು ಯಾವಾಗ? ಆ ಮಕ್ಕಳನ್ನ ಶಾಲೆಗೆ ಕಳಿಸೋದು ಯಾವಾಗ? ಈ ಪ್ರಶ್ನೆಗಳಿದಾವಲ್ಲ, ಈ ಪ್ರಶ್ನೆಗಳಿಗೆ ಉತ್ತರಿಸ್ಬೇಕಾದ್ರೆ ನಮಗೆ ಡೇಟಾ ಬೇಕು. ಸುಪ್ರೀಂ ಕೋರ್ಟ್ ಹೇಳೋದು ಅದನ್ನೇ, ಎಂಪರಿಕಲ್ ಡೇಟಾ. ಆ ಡೇಟಾ ನಮಗೆ ಸಿಗಲಿಕ್ಕೋಸ್ಕರ ನಾವೇನು ಮಾಡಬೇಕು? ಸಮೀಕ್ಷೆ ಮಾಡಲೇಬೇಕು. ಆ ಸಮೀಕ್ಷೆಗೆ ಕೋಆಪರೇಟ್ ಮಾಡಲಿಲ್ಲ ಅಂತಂದರೆ ಅವರನ್ನು ನಾವು ನಿಜವಾಗಲೂ ಸರ್ಕಾರ ಒಂದು ದೊಡ್ಡ ಸೀರಿಯಸ್ ಆಗಿ ತಗೊಂಡು ಅವ್ರಿಗೆಲ್ಲವನ್ನು ಬ್ಲ್ಯಾಕ್ ಮಾಡಬೇಕು. ಅವ್ರ ಸರ್ಕಾರದ ಯಾವ ಸವಲತ್ತು ಸಿಗಬಾರ್ದು, ಎಲ್ಲವನ್ನು ಬ್ಲಾಕ್ ಮಾಡ್ಬೇಕು ಅವ್ರನ್ನ. ಯಾಕಂದರೆ ಅವರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅವರು. ನಾನು ಅವ್ರನ್ನ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತಲೇ ಕರಿತೀನಿ. ಯಾಕಂದರೆ ಸೊಸೈಟಿಗೆ ಅವರು ವಿರುದ್ಧವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿ ಕ್ಯಾನ್ ಕಾಲ್ ದೆಮ್ ಆಸ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್. ಖಂಡಿತ ಸರ್, ಖಂಡಿತ. ಅದನ್ನ ಹೇಳಲೇಬೇಕಾಗುತ್ತೆ. ನಿಜ ನಿಜ ಸರ್. ಈಗ ಎಲ್ಲ ಒಂದು ಕಡೆ 3 ಜನ ಮಕ್ಕಳು ಆದರೆ 2 ಮಕ್ಕಳಿಗಿಂತ ಜಾಸ್ತಿ ಆದರೆ ಅವ್ರಿಗೆ ಸರ್ಕಾರದ ಸವಲತ್ತುಗಳನ್ನೆಲ್ಲ ಕೊಡಬಾರ್ದು ಅಂತ ಮಾಡ್ತಾ ಇದ್ದಾರೆ. ಹಂಗೆ ನೀವು ಸರ್ಕಾರದ ಒಂದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ಮಾಡ್ತಾ ಇರುವಂತಹ ಒಂದು ಸಮೀಕ್ಷೆನ ನಾವು ಕೋಆಪರೇಟ್ ಮಾಡಲ್ಲ ಅಂತಂದ್ರೆ ಯು ಆರ್ ಎಗೇನಿಸ್ಟ್ ದ ಗವರ್ಮೆಂಟ್, ಎಗೇನಿಸ್ಟ್ ದ ಲಾ, ಎಗೇನಿಸ್ಟ್ ದ ಏನು ನ್ಯಾಚುರಲ್ ಜಸ್ಟಿಸ್. ಓಕೆ, ನಿಜ ಸರ್. ಆದರೆ ಯು ಮಸ್ಟ್ ಬಿ ಪನಿಷ್ಡ್. ಖಂಡಿತ ಆಕ್ಷನ್ ತಗೊಳ್ಳೇಬೇಕಂತ ಅವ್ರ ಮೇಲೆ. ಓಕೆ ಸರ್. ಸರ್, ಇವಾಗ ಕೊನೆ ಘಟ್ಟಕ್ಕೆ ಬರ್ತಾ ಇದ್ದೀನಿ. ಓವರಾಲ್ ಈಗ ಇವತ್ತು ಸುಮಾರು 40-50 ವರ್ಷಗಳಿಂದ ನೀವು ರಾಜಕಾರಣ ಆಗಿರ್ಬೋದು ಅಥವಾ ಕರ್ನಾಟಕದ ಅಥವಾ ದೇಶದ ಒಂದು ರಾಜಕೀಯ ಜಾತಿ ಪರಿಸ್ಥಿತಿ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಸರ್. ನಮಗಿವತ್ತು ಇರೋದೊಂದು ಯಕ್ಷ ಪ್ರಶ್ನೆ, ಮುಂದಿನ ದಿನಗಳಲ್ಲಿ ಅಹಿಂದ ವರ್ಗ ಯಾವ ರೀತಿ ರೂಪ ಪಡ್ಕೋಬೇಕು? ಇವಾಗ ನಾವು ಎಲ್ಲ ರಾಜಕಾರಣಿಗಳ ಮೇಲೆ ನಾವು ಡಿಪೆಂಡ್ ಆಗೋದು ಬಿಟ್ಟು ನಮ್ಮ ಯುವಕರು ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ ಅಹಿಂದ ವರ್ಗ ಯಾವ ರೀತಿ ಅವರು ಸ್ಟ್ರಾಂಗ್ ಆಗಬೇಕು, ಯಾವ ರೀತಿ ಡೆವಲಪ್ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾವ ರೀತಿ ಮಾಡ್ಬೋದು? ನಮಗೆ ಮೊದಲು ಅಹಿಂದ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಕಾನ್ಷಿಯಸ್ನೆಸ್ ಬರಬೇಕು. ಓಕೆ. ನಾವು ವಯಸ್ಸಾಗಿರುವಂಥವ್ರು 60-70 ವರ್ಷಗಳವ್ರನ್ನ ಇಟ್ಕೊಂಡು ನಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಾವು ಯಂಗ್ಸ್ಟರ್ಸ್ಗೆ ಶಿಬಿರಗಳು ಮಾಡಬೇಕು. ಓಕೆ. ಶಿಬಿರಗಳು ಮಾಡಿ ಅಹಿಂದ ಅಂದರೆ ಏನು, ನೀವು ಯಾಕೆ ಒಬ್ಬ ವಿಶ್ವಕರ್ಮ, ಒಬ್ಬ ಉಪ್ಪಾರ, ಒಬ್ಬ ಗೊಲ್ಲ, ಒಬ್ಬ ಕುರುಬ ಯಾಕೆ ಒಂದಾಗಿರಬೇಕು ಅನ್ನೋದನ್ನು ಹೇಳ್ತಾ ಹೋಗ್ಬೇಕು ಅವ್ರಿಗೆ. ಓಕೆ. ಆ ಸಮುದಾಯಗಳಲ್ಲಿ ಇಂಟರ್ನಲ್ ಇದು ಹೆಂಗಿರಬೇಕಾಗುತ್ತೆ, ನಿಮ್ಮ ಇಂಟರ್ ಸಂಬಂಧಗಳು ಹೆಂಗಿರಬೇಕಾಗುತ್ತೆ. ನೀವು ಕೊಟ್ಟು ತಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದಪ್ಪ, ಆದರೆ ಇಂಟರ್ ಡೈನಿಂಗ್ ಮಾಡಿ, ಒಟ್ಟಿಗೆ ಊಟ ಮಾಡಿ, ಅದನ್ನು ಮಾಡಬೇಕಾಗತ್ತೆ ನಾವು. ಅಹಿಂದ ಮಾಡೋಕ್ಕೆ ಮುಂಚೆ ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಸಮ್ಮೇಳನ ಆಯಿತು. ಆ ಸಂದರ್ಭದಲ್ಲಿ ಸಿ ವೆಂಕಟರಾಯಪ್ಪ ಅಂತೇಳಿ ಅಲ್ಲಿ MLA ಇದ್ದರು. ಅವರು ಬಲಿಜ ಸಮ್ಮೇಳನ ಮಾಡಿದಾಗ ನನಗೆ ಹೇಳಿದ್ರು ನೀನು ಸಹಾಯ ಮಾಡಬೇಕು ಅಂತ. ನನ್ನ ಕಂಡೀಷನ್ ಆಗ್ತಾ, ಬಲಿಜಿಗೆ ಎಷ್ಟು ಜನ ಸೇರಿಸ್ತೀರಾ ಅಂತ ಕೇಳಿದೆ. ಒಂದು 30-40 ಸಾವಿರ ಜನ ಸೇರಿಸ್ತೀವಿ. ವೇದಿಕೆ ಮೇಲೆ ಎಷ್ಟು ಜನ ಇರ್ತಾರೆ ಅಂತ, ನೀವು ಎಷ್ಟು ಜನ ಹೇಳಿದ್ರೆ ಅಷ್ಟು ಜನ ಅಂತ. ವೇದಿಕೆ ಮೇಲೆ ನಿಮ್ಮನ್ನೊಬ್ಬರನ್ನ ಬಿಟ್ಟರೆ ಇನ್ನೊಬ್ಬ ಬಲಿಜ ಇರಬಾರ್ದು, ಎಲ್ಲ ಹಿಂದುಳಿದ ವರ್ಗಗಳಿರಬೇಕು. ಓಕೆ. ಅವ್ರಿಗೆ ಅನ್ನಿಸ್ಬೇಕು ಇವರೆಲ್ಲ ನಮ್ಮವರು ಅಂತ. ಖಂಡಿತ ಸರ್. ಇವ್ರಿಗೆ ಅನ್ನಿಸ್ಬೇಕು ಅವ್ರನ್ನ ನಮ್ಮವರು ಅಂತ. ನಿಜ. ಆ ಕಾನ್ಸೆಪ್ಟನ್ನು ನಾವು ಈಗ ಮಾಡಬೇಕು. ಈಗ ಜಾತಿ ಸಮಾವೇಶಗಳಾದಾಗ ನಮ್ಮ ಅಣ್ಣ ತಮ್ಮಂದ್ರ ಜಾತಿಗಳಿರ್ತಾವಲ್ಲ ಅವ್ರನ್ನ ಕರ್ಕೊಂಡ್ಬಿಟ್ಟು ವೇದಿಕೆ ಇವ್ರು ನಿಮ್ಮವರಪ್ಪ ಅಂತ ಹೇಳ್ಬೇಕು ನಾವು. ಇದು ಆರಂಭ ಆಗಬೇಕು. ಇದಾಗಿದ್ದು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅಹಿಂದ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅಹಿಂದಗಾಗಲೇ ಹೇಳ್ದಂಗೆ 3 ಟೀಗಳು ಬೇಕಾಗತ್ತೆ. ಆ ಟೀಗಳನ್ನು ಈಗ ನಮಗೆ ಸ್ವಾಮೀಜಿಗಳು ಈಗ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಸ್ವಾಮೀಜಿಗಳು ನಾವು ಮಾಡ್ಕೊಂಡಿದ್ದೀವಿ ಅನ್ನೋದು ಬಿಟ್ಟರೆ ದೊಡ್ಡ ಪ್ರಮಾಣದ ಸ್ವಾಮೀಜಿಗಳು, ಮೆಡಿಕಲ್ ಕಾಲೇಜುಗಳಿರುವಂಥ ಸ್ವಾಮೀಜಿಗಳು ಇಲ್ಲ. ಅಲ್ಲೊಬ್ಬ ಸ್ವಾಮೀಜಿ ಇದ್ದರೆ 3 ಟೀಗಳನ್ನೂ ಒಂದೇ ಕಡೆ ಕರಿಬಲ್ಲ. ನೀನು ಬಾರ ಇದಾಕು, ನೀನು ಬಾರ ಇದಾಕು, ನೀನು ಬಾರ ಇದೆ ಅಂತ. ನಮಗೆ ಆ ಥರದ್ದು ಇಲ್ಲ. ನಮಗೊಬ್ಬ ನಾಯಕತ್ವವನ್ನು ನಾವು ರೂಪಿಸ್ಕೋಬೇಕಾಗತ್ತೆ. ನಮಗೊಬ್ಬ ನಾಯಕ ಬೇಕಾಗತ್ತೆ. ಖಂಡಿತ. ಆ ನಾಯಕತ್ವವನ್ನು ರೂಪಿಸ್ಕೊಂಡು ನಾವು ಅಹಿಂದನ ಕಟ್ಟಬೇಕಾಗತ್ತೆ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಬೇಕಾಗತ್ತೆ. ರಾಜಕೀಯ ಪ್ರಜ್ಞೆ ಬಂದರೆ ಮಾತ್ರ ನಾವು ಅಹಿಂದನ ಕಟ್ಟಬೇಕು. ಖಂಡಿತ ಸರ್, ಖಂಡಿತ. ನೀವು ಹೇಳಿದ ಮಾತು ಕಟು ಸತ್ಯ. ಬಹುಶಃ ಇದೊಂದು ಇಂಟರ್ವ್ಯೂ ನೋಡ್ದಾರಂತ ಎಲ್ಲ ಅಹಿಂದ ವರ್ಗದ ಯುವಕರು ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಒಂದು ಸಣ್ಣ ಒಂದು ಪ್ರಯತ್ನ ಶುರು ಮಾಡಿದ್ರೆ ಬಹುಶಃ ರಾಜಕೀಯದಲ್ಲಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬದಲಾವಣೆಗಳು ಆಗ್ತವೆ ಅಂತ ನಮ್ಮ ಆಶಯ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಬಿಚ್ಚು ಮನಸ್ಸಿನಿಂದ ಎಲ್ಲ ರೀತಿಯಾದಂಥ ತಮ್ಮ ಅನಿಸಿಕೆಗಳು ನನಗೆ ಹೇಳಿದ್ದೀರಾ, ಹಂಚ್ಕೊಂಡಿದ್ದೀರಾ.
ನಮ್ಮ ಐಂದ ಟಿವಿ ಕಡೆಯಿಂದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.